ಕೊಂಚೂರು ದೇವಸ್ಥಾನ ಡಿಸೆಂಬರ್ 15ರಂದು 2024ರಂದು ಹುಣ್ಣಿಮೆ ದಿನ ರಥೋತ್ಸವವನ್ನು ನಡೀತದೆ. ಈ ಜಾತ್ರೆಗೆ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಮತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್ ಹಾಗೂ ಆಂಧ್ರ, ತೆಲಂಗಾಣ ಮತ್ತು ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಸಿಂಧನೂರು, ಗಂಗಾವತಿ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ವಿಜೃಂಭಣೆಯಿಂದ ಕೊಂಚೂರು ಜಾತ್ರೆಯನ್ನು ನಡೀತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಇತಿಹಾಸ, ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂತಂದರೆ ಇದು 800 ವರ್ಷಗಳ ಇತಿಹಾಸ ಇರುತ್ತದೆ. ಇದು ಮೂಲತಃವಾಗಿ ಚಾಮನೂರು ಮತ್ತು ನರಬಳಿ ಮಧ್ಯದಲ್ಲಿ ಇರುವಂಥ ಒಂದು ಭೀಮಾ ನದಿ ಇದೆ. ಆ ಭೀಮಾ ನದಿಯಿಂದ ಅಲ್ಲಿಂದ ಒಬ್ಬ ಹೆಣ್ಮಗಳು ದಿನಾಲು ಬಟ್ಟೆಯನ್ನು ಒಗಿಲಿಕ್ಕೆ ಹೋಗ್ತಾ ಇದ್ದಳು. ಅದಾದ ನಂತರ ಅಲ್ಲಿಂದ ಭಕ್ತಾದಿಗಳು ಕೇಳಿದಾಗ, ಇಲ್ಲ ನೀನು ದೇವರಿದೆಯಾ, ಏನಿದೆ, ನಾನು ದೇವರಿದ್ದೀನಿ, ನಾನು ಬರಬೇಕೆಂದು ಹೇಳಿದಾಗ ಅದು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಬಂದಾಗ ಇಲ್ಲಿ ಬಂದು ಸ್ಥಾಪನೆಗೊಂಡು ಈಗ 800 ವರ್ಷಗಳಿಂದ ಇದು ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೀತಾ ಬರುತ್ತಾ ಇದೆ. ಮೂಲತಃ ಇದು ಇತಿಹಾಸ ಹೇಳ್ಬೇಕಂದ್ರೆ ಲಾಡಾಪುರದಿಂದ ಒಂದು ಮುದುಕಿ ಚಾಮನೂರು ಮತ್ತು ನರಬಳಿ 2 ಗ್ರಾಮಕ್ಕೆ ತರಕಾರಿ ಮಾರಕ್ಕೆ ಹೋಗ್ತಾ ಇದ್ದಳು. ದಿನಾಲು ತರಕಾರಿ ಮಾರಿ ಬರೋ ಟೈಮಿನಲ್ಲಿ ಹೊಳೆಯಲ್ಲಿ ಒಂದು ಬಿಳಿ ಕಲ್ಲಿನ ಪರಿಸಿ ಅಡ್ಡಲಾಗಿ ಬಿದ್ದಿತ್ತು. ಆ ಅಜ್ಜಿ ಏನು ಮಾಡ್ತಾಯಿದ್ದಳು, ದಿನಾಲು ಆ ಪರಿಸಿ ಮೇಲೆ ಬಂದು ಊಟ ಮಾಡಿ ಊಟ ಮಾಡಿದಂಥ ಬಟ್ಟೆಯನ್ನು ಅದ್ರ ಮೇಲೆ ಒಗಿತಾ ಇದ್ದಳು, ವಾಶ್ ಮಾಡ್ತಾಯಿದ್ದಳು. ಅದು ಆಕಿ ಎದ್ದ ತಕ್ಷಣವೇ ಆ ಕಲ್ಲಿನ ಬಂಡಿ ನಾನು ಬರ್ತೀನಿ ಅಂತ ಒಂದು ಅಶರೀರವಾಣಿ ಮಾಡ್ತಾಯಿತ್ತು. ಆ ಮುದುಕಿ ದಿನಾಲು ಕೇಳಿ ನೀನು ಏನಪ್ಪ, ನೀನು ದೇವ್ವ ಏನಿದೆಯಾ, ಬರ್ತೀನಿ ಅಂತ ಇಲ್ಲಿಗೆ ಬರ್ತೀಯ ಅಂತಂದಮೇಲೆ, ನಾನು ಈ ಥರ ದೇವರಿದ್ದೀನಿ, ನಾನು ನಿಮ್ಮ ಊರಿಗೆ ಬರಬೇಕಂತ ಮಾಡಿದ್ದೀನಿ ಅಂತೇಳಿ ಅಂದಾಗ, ಸರಿಯಪ್ಪ ಅಂತೇಳಿ ಎಲ್ಲ ಊರಲ್ಲಿ ಗ್ರಾಮಸ್ಥರಿಗೆ ಕೇಳಿಗೆಸಿಂದ ಒಂದು ನಿರ್ಧಾರಕ್ಕೆ ಬಂದರು. ಬಂದಮೇಲೆ ಅಲ್ಲಿಂದ ಆ ಮೂರ್ತಿಯನ್ನು ಬಂಡಿಯಲ್ಲಿ ಎತ್ಕೊಂಡು ಬರಬೇಕಾದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಮತ್ತು ಸೀತೆಯವರು ವನವಾಸಕ್ಕೆ ಹೋಗಬೇಕಾದ್ರೆ ಈ ಸ್ಥಳದಲ್ಲಿ ಬಂದು ಇಲ್ಲಿ ನೆಲೆಸಿ ತಮ್ಮ ಮುಂದಿನ ಪ್ರಯಾಣವನ್ನು ಲಂಕೆಗೆ ಹೋಗಿರ್ತಾರೆ, ಲಂಕೆ ಕಡೆಗೆ. ಆ ಜಾಗವನ್ನು ಶ್ರೀ ಮಾರುತಿ ದೇವರು ಇಲ್ಲೇ ನಾನು ವಾಸ ಮಾಡ್ತೀನಿ ಅಂತೇಳಿ ಇಲ್ಲೇ ನೆಲೆ ಊರಿ 800 ವರ್ಷದ ಇತಿಹಾಸ. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ಕೂಡ ಅದ್ದೂರಿಯಾಗಿ ಬರ್ತಾಯಿದೆ. ಈ ಜಾತ್ರೆಗೆ ಎಲ್ಲ ನಾಡಿನ ಜನರು, ಸುತ್ತಹಳ್ಳಿಯ ಜನರು ಮತ್ತು ಈ ತಾಲೂಕದ ಜನರು, ಜಿಲ್ಲೆಯ ಜನರು ಮತ್ತು ನೆರೆ ಜಿಲ್ಲೆಯ ಜನರು ಮತ್ತು ಇದು ಹೇಳ್ಬೇಕಾದ್ರೆ ನೆರೆ ರಾಜ್ಯದ ಜನರು, ಮುಂಬೈ, ಮಹಾರಾಷ್ಟ್ರ, ತೆಲಂಗಾಣ, ಗುಜರಾತ್, ರಾಜಸ್ಥಾನ್, ರಾಯಚೂರು, ಯಾದಗಿರಿ ಎಲ್ಲ ಕಡೆಯಿಂದ ಜನರು ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ವರ್ಷ ಈ ಜಾತ್ರೆಗೆ ಬಂದು ವಿಜೃಂಭಣೆಯಿಂದ ಜಾತ್ರೆ ನಿರ್ವಹಿಸಿ ಈ ಜಾತ್ರೆಗೆ ಒಂದು ಮೆರುಗು ತರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಎಲ್ಲ ಸುತ್ತೂರಿನ ಗ್ರಾಮಸ್ಥರು ಕೂಡ ಈ ಶ್ರೀ ಮಾರುತಿ ದೇವರ ಆಶೀರ್ವಾದಕ್ಕೆ ಕೃಪೆಯಾಗಿ ಆಶೀರ್ವಾದ ಪಡೆದುಕೊಂಡು ಜಾತ್ರೆಯ ಒಂದು ಮೆರುಗನ್ನು ಹೆಚ್ಚಿಸ್ತಾ ಇದ್ದಾರೆ. ಆಮೇಲೆ ಇದೇ ರೀತಿಯಾಗಿ ಹೇಳ್ಬೇಕಂತಂದರೆ ಇಲ್ಲಿ ಎಲ್ಲ ರೀತಿಯ ದರ್ಶನವನ್ನು ಪಡೆದುಕೊಂಡು ದೇವರಿಗೆ ಒಂದು ಹರಕೆಯನ್ನು ಹೊತ್ತುಕೊಂಡು ಎಲ್ಲ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಜನರು ತಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ದೇವರಲ್ಲಿ ಬೇಡಿಕೊಂಡು ಭಕ್ತಿ ಪ್ರಸಾದ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷದಂತೆ. ನೋಡ್ತಾ ಇರಿ ವಾಯ್ಸ್ ಆಫ್ ಗುಲ್ಬರ್ಗ, ಕಲಬುರಗಿ. ಹರಿ ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರವದ ಅಜಾಢ್ಯಂ ವಾಕ್ಪುಡತಂಚ ಹನುಮತ್ ಸ್ಮರಣಾತ್ಮವೇತ್ ಕೊಂಚೂರೇಶಾಭಿಧಾನೇನ ಟೀಕಾಚಾರ್ಯೇಣ ಪೂಜಿತಃ ಮುಖ್ಯ ಪ್ರಾಣಮಹೊಂದೇ ಅವತಾರ ತ್ರಯಮೂರ್ತಿನ. ಈ ಶ್ಲೋಕವೇ ಹೇಳ್ತಕ್ಕಂಥದ್ದು ಸುಮಾರು 1000 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸವುಳ್ಳಂತಹ ಈ ಒಂದು ಗ್ರಾಮ. ಇಲ್ಲಿ ಮುಖ್ಯ ಪ್ರಾಣದೇವರು ಅವತಾರ ತ್ರಯ ಮೂರ್ತಿ ಅಂದರೆ 3 ಅವತಾರದ ರೂಪದಲ್ಲಿ ಏನಪ್ಪ ಅಂದರೆ ನಮ್ಮಲ್ಲಿ ಇಲ್ಲಿಂದ ಅನುಗ್ರಹ ಮಾಡಿರ್ತಾರೆ. ಇಲ್ಲಿ ಸುಮಾರು 1000 ವರ್ಷಗಳ ಹಿಂದಿನ ಕಾಲದಲ್ಲಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಸ್ವಾಮಿ ಏನಪ್ಪ ಅಂದ್ರೆ ರಾಮದೇವರ ಆಜ್ಞೆಯಂತೆ, ವೇದವ್ಯಾಸ ದೇವರ ಆಜ್ಞೆಯಂತೆ ಬದರಿಕಾಶ್ರಮದಿಂದ ಚಂದ್ರಭಾಗ ನದಿಯಲ್ಲಿ ಬಂದು ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಕಾಲಾಂತರದಲ್ಲಿ ಏನಂತಂದರೆ ನಮ್ಮ ಇಲ್ಲಿ ಗ್ರಾಮದಿಂದ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಾಮನೂರು ನರಿಬಳು ಗ್ರಾಮದ ನದಿಯಲ್ಲಿ ಸನ್ನಿಹಿತನಾಗ್ತಾನಲ್ಲಿ. ಇಲ್ಲಿಂದ ಮುಂದೆ ಲಾಡ್ಲಾಪುರ ಇರತಕ್ಕಂಥದ್ದಲ್ಲಿ ಏನಪ್ಪ ಅಂತಂದರೆ ಭಗವಂತ ಏನಪ್ಪ ಅಂದ್ರೆ ಅವರಿಗೆ ಸ್ವಪ್ನ ಸೂಚನೆ ಮೂಲಕವಾಗಿ ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಅವರಿಗೆ ಸ್ವಪ್ನ ಸೂಚನೆ ಕೊಡ್ತಾನಲ್ಲಿ. ಆವಾಗ ಆ ಜನರು ಏನಪ್ಪ ಅಂತಂದರೆ ಇವತ್ತಿನ ದಿವಸ ಅಂದರೆ ಚಟ್ಟಿ ಅಮಾವಾಸ್ಯದ ಹಿಂದಿನ ದಿವಸ ಬಂದಿದ್ದಾಗೆ ಅವತ್ತಿನ ದಿವಸ ಅಮಾವಾಸ್ಯೆ ಏನಪ್ಪ ಅಂದ್ರೆ ಅಲ್ಲಿ ಶಿಲೆಯನ್ನು ಹೊರಳಿಸಿ ನೋಡಿದಾಗ ಏನಂದ್ರೆ ಸಣ್ಣ ಮುಖ್ಯ ಪ್ರಾಣದೇವರ ಪ್ರತಿಮೆಯನ್ನು ಕಾಣಿಸ್ತಾರೆ.
ಅದನ್ನು ಏನಪ್ಪ ಅಂತಂದರೆ ವಾದ್ಯಘೋಷಗಳಿಂದ ಏನಪ್ಪ ಅಂದ್ರೆ ಅವರು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಒಂದು ಕೊಂಚೂರು ಕ್ಷೇತ್ರ ಯಾಕಂತಂದ್ರೆ ಇದು ವೇದವ್ಯಾಸ ದೇವರು ಯಜ್ಞ ಮಾಡಿದಂಥ ಸ್ಥಳ ಇದರಿಂದ ಇಲ್ಲಿ ಏನಪ್ಪ ಅಂದ್ರೆ ಭಗವಂತ ಏನಪ್ಪ ಅಂದ್ರೆ ಸುತ್ತಲೂ ಕೂಡ ಏನಪ್ಪ ಅಂದ್ರೆ 4 ದುರ್ಗಾರೂಪಗಳಿಂದ ಮತ್ತು ಹಿಂದೆ ಏನಪ್ಪ ಅಂದ್ರೆ ರುದ್ರದೇವರ ಏನಪ್ಪ ಅಂತ ಮೂಲಕವಾಗಿ ಏನಪ್ಪ ಅಂದ್ರೆ ಸನ್ನಿಹಿತನಾಗಿರ್ತಾನೆ. ಹಾಗೆ ಇಲ್ಲಿ ಬಂದಾಗ ಏನಾಗ್ತದೆ ಅವತ್ತು ಚಟ್ಟಿ ಅಮಾವಾಸ್ಯೆ ಬಂದಾಗ ಏನಪ್ಪ ಅಂದ್ರೆ ಬಂಡಿಯ ಕೀಲು ಮುರಿದಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಆ ಬಂಡಿ ಕೀಲನ್ನು ಜೋಡಿಸಿ ಮತ್ತು ಬಂಡಿಯನ್ನು ಆಚೆ ಎಳೆಯಲು ಪ್ರಾರಂಭ ಮಾಡಿದಾಗ 2 ಎತ್ತುಗಳಿಂದ ಪ್ರಾರಂಭವಾಗಿ 16 ಎತ್ತುಗಳಿಂದ ಕೂಡ ಎಳೆದು ಕೂಡ ಭಗವಂತ ಬಂಡಿ ಸಾಗಲಿಲ್ಲ ಮುಂದೆ. ಆವಾಗ ರಾತ್ರಿ ಆದಂಥ ಕಾರಣ ಅಲ್ಲೇ ವಿಶ್ರಾಂತಿ ಮಾಡ್ತಾರೆ ಅಲ್ಲಿ. ಆವಾಗ ಸ್ವಾಮಿ ಏನಪ್ಪ ಅಂದರೆ ಮತ್ತೇನಪ್ಪ ಅಂದ್ರೆ ಕನಸು ಏನಪ್ಪ ಅಂತಂದರೆ ಗ್ರಾಮಸ್ಥರಿಗೆ ಮತ್ತಂತ ಯಾವ ಗ್ರಾಮದಲ್ಲಿ ತೆರಳಬೇಕಾಯಿತು ಆ ಲಾಡ್ಲಾಪುರ ಗ್ರಾಮಸ್ಥರಿಗೆ ಹೇಳ್ತಾನಲ್ಲಿ ರಾಮದೇವರು ಮತ್ತು ವೇದವ್ಯಾಸರು ಯಜ್ಞ ಮಾಡೋಂಥ ಸ್ಥಳ ಇರೋದ್ರಿಂದ ನಾನು ಇಲ್ಲೇ ಸಾಗಿ ಸನ್ನಿಹಿತನಾಗಿರ್ತೀನಿ ಅಂತೇಳಿ ಅವತ್ತಿನ ದಿವಸ ಚಟ್ಟಿ ಅಮಾವಾಸ್ಯೆಯಿಂದ ಪ್ರಾರಂಭ ಮಾಡಿಕೊಂಡು ಇವಾಗ ಆಗಿಂದ್ರ ಕೂಡ ಏನಪ್ಪ ಅಂದ್ರೆ ನಮಗೆ ಪ್ರತಿ ವರ್ಷ ಕೂಡ ಏನಪ್ಪ ಅಂದರೆ ಚಟ್ಟಿ ಅಮಾವಾಸ್ಯೆಯಿಂದ ಪೂರ್ಣಿಮಾ ಪರ್ಯಂತವಾಗಿ ಪ್ರತಿಪದವರಂತಾಗಿ ಗೋಪಾಲಕರ ಉತ್ಸವ ಮೂಲಕವಾಗಿ 15 ದಿವಸಗಳ ಉತ್ಸವ ಆಗ್ತದೆ ಇಲ್ಲಿ. ಆ ಸ್ವಾಮಿ ಏನಪ್ಪ ಅಂದರೆ ನಮ್ಮಲ್ಲಿ ನೋಡ್ಬೋದು ನೀವು 3 ಅವತಾರದಿಂದ ಸಜ್ಜನಾಗಿರ್ತಾನೆ. ಯಾಕಂದರೆ ಮಾಸಾನಾಂ ಮಾರ್ಗಶೀರ್ಷಹಂ ಋತುನಾಂ ಕುಸುಮಾಕರ ಅಂತೇಳಿ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನ ಹೇಳಿದಾಗೆ ಎಲ್ಲ ಮಾಸಗಳಲ್ಲಿ ಕೂಡ ಅವನಿಗೆ ಕೃಷ್ಣ ಪ್ರಾರ್ಥನೆಗೆ ಪ್ರಿಯವಾದಂಥದ್ದು ಮಾರ್ಗಶಿರ ಮಾಸ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ಭಗವಂತ ಏನಪ್ಪ ಅಂದ್ರೆ ಕೃಷ್ಣನ ಏನಪ್ಪ ಅಂತಂದ್ರೆ ಭಕ್ತನಾಗಿ ರಾಮದೇವರ ಭಕ್ತನಾಗಿ ಮತ್ತು ಕೃಷ್ಣನ ಏನಪ್ಪ ಅಂದ್ರೆ ಭಕ್ತರಾಗತಕ್ಕಂಥ ಮಧ್ವಾಚಾರ ಅವತಾರ ರೂಪದಲ್ಲಿ ಏನಪ್ಪ ಅಂದ್ರೆ ಭಗವಂತನ ನಾವು ಕಾಣಬಹುದು. ನೀವು ಶಿಲೆಯನ್ನು ನೋಡಿದಾಗ ಏನಪ್ಪ ಅಂತಂದ್ರೆ ಭಗವಂತನು ತ್ರೇತಾಯುಗದ ಏನಪ್ಪ ಅಂತಂದ್ರೆ ಅವತಾರದ ಪ್ರತ್ಯೇಕವಾಗಿ ಕೆಳಗಡೆ ಇರ್ತಕ್ಕಂಥ ವಿಭೀಷಣಿಗೆ ಏನಪ್ಪ ಅಂದರೆ ಅಭಯಸ್ಥ ನೀಡತಕ್ಕಂಥದ್ದನ್ನು ಅಭಯಸ್ಥನ ಕೆಳಗಡೆ ಏನಪ್ಪ ಅಂತಂದ್ರೆ ವಿಭೀಷಣನ್ನು ಕಾಣ್ಬೋದು ನೀವು. ಅದೇ ರೀತಿಯಾಗಿ ದ್ವಾಪರ ಯುಗದ ಪ್ರತ್ಯೇಕವಾಗಿ ಏನಪ್ಪ ಅಂದರೆ ಸ್ವಾಮಿ ಏನಪ್ಪ ಅಂದರೆ ಭೀಮಸೇನ ದೇವರ ಅವತಾರವಾಗಿ ಕೈಯಲ್ಲಿ ಸೌಗಂಧಿಕ ಪುಷ್ಪವನ್ನು ನೋಡ್ಬೋದು ಮತ್ತು ಮಧ್ವಾಚಾರ ಅವತಾರ ಪ್ರತೀಕವಾಗಿ ಏನಪ್ಪ ಅಂದರೆ ಕಾಲಲ್ಲಿ ಯಾವುಗಳನ್ನು ಮತ್ತು ಶಿಖೆಯನ್ನು ಕಾಣ್ಬೋದು. ಈ 3 ಅವತಾರಗಳ ರೂಪದಿಂದ ಸ್ವಾಮಿನಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನಲ್ಲಿ. ಮಾರ್ಗಶಿರ ಮಾಸ ಪಂಚಮಿ ದಿವಸ ಏನಪ್ಪ ಅಂತಂದರೆ ಇವತ್ತಿನಿಂದ 18 ವರ್ಷಗಳ ಹಿಂದೆ ಏನಪ್ಪ ಅಂದರೆ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಉತ್ತರಾದಿ ಮಠದ ಶ್ರೀ ದತ್ತಸ್ಥಿತ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತ ಏನಪ್ಪ ಅಂದರೆ ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ. ಅವರಿಂದ ಏನಪ್ಪ ಅಂದರೆ ಇಷ್ಟೊಂದು ಭವ್ಯ ಏನಪ್ಪ ಅಂದರೆ ದೇವಸ್ಥಾನ ನಾವು ನೋಡೋದು. ಪಂಚಮಿ ದಿವಸ ಏನಪ್ಪ ಅಂದರೆ ವರ್ಧಂತಿ ಉತ್ಸವನ ಪ್ರಾರಂಭ ಮಾಡ್ತೀವಿ. ದ್ವಾದಶಿಯಿಂದ ಪ್ರಾರಂಭವಾಗತಕ್ಕಂಥದ್ದು ಧ್ವಜಾರೋಹಣದಿಂದ ಪ್ರಾರಂಭವಾಗಿ ಹನುಮತ್ ವ್ರತವಾಗಿ ಚತುರ್ದಶಿ ದಿವಸ ಪವನಾಮಾವಾಸ್ಯೆ ರಾತ್ರಿ ಗಜವಾಹನ ಸೇವೆ ಇರುತ್ತದೆ. ಅಲ್ಲಿ ಪೂರ್ಣಿಮಾ ದಿವಸ ಏನಪ್ಪ ಅಂತಂದರೆ ಸಾಯಂಕಾಲ ಮಹಾರಥೋತ್ಸವ ಮತ್ತು ಮರುದಿವಸ ಏನಪ್ಪ ಅಂದರೆ ಸ್ವಾಮಿ ಏನಪ್ಪ ಅಂದರೆ ಇಲ್ಲೇ ಇರ್ತಕ್ಕಂಥ ನಮ್ಮ ಈಶಾನ್ಯ ದಿಕ್ಕಿಲಿರ್ತಕ್ಕಂಥ ಏನಪ್ಪ ಅಂತ ಪುಷ್ಕರಣಿಯಲ್ಲಿ ಗಂಗಾದೇವಿ ಸನ್ನಿಹಿತರಾಗಿ ಸ್ನಾನ ಮಾಡ್ಕೊಂಡು ಮತ್ತೆ ಸ್ವಾಮಿ ಗರ್ಭಗುಡಿಗೆ ಸೇರ್ತಾನೆ. ಈ ಒಂದು 15 ದಿವಸಗಳಲ್ಲಿ ಇರ್ತಕ್ಕಂಥ ಸ್ವಾಮಿ ಏನಪ್ಪ ಅಂತಂದರೆ ಸಂಪೂರ್ಣ ಉತ್ಸವ ಆಗ್ತದೆ. ಪ್ರತಿಯೊಂದು ದೇವಸ್ಥಾನಗಳಲ್ಲಪ್ಪ ಅಂದರೆ ಭಗವಂತ ಏನಪ್ಪ ಅಂತಂದರೆ ಒಂದಲ್ಲ ಒಂದು ರೂಪದ ಪ್ರತಿಷ್ಠಾಪನೆ ಆಗಿರ್ತಾನೆ. ವಿಶೇಷವಾಗಿ ಪ್ರಾಣದೇವರು ನಮ್ಮಲ್ಲಿ ಏನಪ್ಪ ಅಂದ್ರೆ ಎಲ್ಲ ಅಂಗಗಳಿಗೆ ಅಭಿಮಾನ ದೇವತೆಗಳಿದ್ದಾಗ ನಮ್ಮ ಪ್ರಾಣಕ್ಕೆ ಅಭಿಮಾನ ಇರ್ತಕ್ಕಂಥ ಭಗವಂತ ಆ ಪ್ರಾಣದೇವರು ಅವನೇ ಇಲ್ಲ ಅಂದಾಗ ಅಂತಂದರೆ ನಮ್ಗೆ ಯಾಕಂತಂದರೆ ಏನೂ ಸಾಗಂಗಿಲ್ಲ ಅಂತ ಸ್ವಾಮಿ ಏನಪ್ಪ ಅಂದರೆ ಎಲ್ಲ ಅಂಗಗಳು ನಮ್ಮದು ಊನು ಆದರೂ ಕೂಡ ಪ್ರಾಣವಾಯು ಇತ್ತಂದ್ರೆ ಮನುಷ್ಯ ಬದುಕಬಹುದು. ಅಂಥ ಸ್ವಾಮಿ ನಮ್ಮ ಕೊಂಚೂರು ಗ್ರಾಮದಿಂದ ನಮ್ಮೆಲ್ಲರ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತಂದಾಗ ನಾವೆಲ್ಲರೂ ಅವನಿಗೆ ಆಭಾರಕ್ಕೆ ಪ್ರತಿ ದಿವಸ ಕೂಡ ಅವನನ್ನು ಸ್ಮರಣೆ ಮಾಡಲೇಬೇಕು. ಇನ್ನು ನಮ್ಮ ಆದ್ಯ ಕರ್ತವ್ಯ. ಇನ್ನು ನಾವು ಸ್ವಾಮಿಲಿ ಸನ್ನಿಹಿತನಾಗಿರ್ತಕ್ಕಂಥದ್ದನಪ್ಪ ಅಂದ್ರೆ ಸ್ಥಾನ ನೋಡ್ಬೇಕಂದ್ರೆ ನಾವೇನಪ್ಪ ಅಂದ್ರೆ ಪೂರ್ವ ದಿಕ್ಕಿನಲ್ಲಪ್ಪ ಅಂತಂದ್ರೆ ಚಿತ್ತಾಪುರ ಯಲಾಂಬಿಕಾ ದೇವಿ ಮತ್ತು ನಾವು ಪಶ್ಚಿಮ ದಿಕ್ಕಿನಲ್ಲಪ್ಪ ಅಂತಂತಂದ್ರೆ ಬೆಳವಡಿಗೆ ಯಲ್ಲಮ್ಮ ದೇವಿ ಮತ್ತು ಏನಪ್ಪ ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಪ್ಪ ಅಂದ್ರೆ ಸನ್ನತಿ ಚಂದ್ರಾಪರಮೇಶ್ವರಿ ಮತ್ತು ನಾವು ಉತ್ತರ ದಿಕ್ಕಿನಲ್ಲಿ ಏನಪ್ಪ ಅಂತಂದ್ರೆ ರುದ್ರದೇವರು ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮನ್ನ ಹೊನಗುಟ್ಟಿ ಚಂದಮನ ಈ ರೀತಿಯಾಗಿ ಬಿಲ್ಲಿನ ಆಕಾರದಲ್ಲಿ ಸ್ವಾಮಿ ಏನಪ್ಪ ಅಂದ್ರೆ ಮಧ್ಯದಲ್ಲಿ ನಿಂತು ಭಗವಂತನಲ್ಲಿ ನಮ್ಮ ಭಗವದ್ಭಕ್ತರ ರಕ್ಷಣೆ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರೂ ಕೂಡ ಸ್ವಾಮಿ ಏನಪ್ಪ ಅಂದ್ರೆ ಅನುಗ್ರಹ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಾಡ್ತೇನೆ. ಹರೇ ನಮಃ. ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞಾ ತೃತೀಯತ್ಸೋ ಭಗವತ್ಕಾರ್ಯ ಸಾಧಕ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ದಾಸರು ಹೇಳಿದಂತೆ ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರ್ಣ ಶುಭಕರ್ಣ. ಇವತ್ತು ದೊಡ್ಡ ದಿವಸ. ಈ 3 ದಿವಸಕ್ಕೆ ಮಾರ್ಗಶಿರ ಮಾಸದಲ್ಲಿ ಶ್ರೇಷ್ಠವಾದಂಥದ್ದು. ಹಾಗೆ ಹನುಮಂತ ದೇವರಕ್ಕೆ ಬದ್ರಿಕಾಶ್ರಮದ ಬಂದಂಥ ದಿವಸ ಚಟ್ಟಿ ಅಮಾವಾಸ್ಯೆ ದಿವಸ. ಹಾಗೆ ಇದಕ್ಕೆ ಪ್ರತಿಷ್ಠಾಪನೆ ಮಾರ್ಗಶಿರ ಶುದ್ಧ ಪಂಚಮಿಯಿಂದ ಟೀಕಾಚಾರ್ಯ ಪ್ರತಿಷ್ಠಾಪನೆ ಮಾಡಿದರು ಒಂದಲು. ಮತ್ತು ಸತ್ಯಾತ್ಮ ತೀರ್ಥ ಶ್ರೀಪಾದಗಳು ಕೂಡ 18ನೇ ವರ್ಧಂತಿ ಉತ್ಸವ ಅದು ಮೊನ್ನೆ ಮಾರ್ಗಶಿರ ಶುದ್ಧ ಪಂಚಮಿ ಆಯಿತು. ಈ ಉತ್ಸವ ರಾಮಾಯಣ ಕನಕ ಯಾಕೆ ರಥೋ ಈ 3 ದಿವಸ ಉತ್ಸವ ಯಾಕೆ ಆದ 4 ದಿವಸ ಅಂದರೆ ಮೊನ್ನೆನಕ ತ್ರಯೋದಶಿ ದಿವಸನಕ್ಕೆ ಹನುಮಂತ ದೇವರು ಧ್ವಜಾರೋಹಣ ಇದಕ್ಕೆ ಲಂಕಾಕ್ಕೆ ಹೋದ ದಿವಸ. ಆಗನಕ್ಕೆ ಮತ್ತು ಇವತ್ತು ನಾಳೆ ಹುಣ್ಣಿ ದಿವಸಕ್ಕೆ ಹನುಮಂತ ದೇವರನಕ್ಕೆ ಚೂಡಾಮಣಿ ತಂದ ರಾಮದೇವರು ಕೊಟ್ಟದ್ದು. ಆವತ್ತನಕ್ಕೆ ಎಲ್ಲ ದೇವಾದೇವರು ರಥಗಳು ಎಲ್ಲರೂ ಸೇರಿ ಹನುಮಂತ ದೇವರು ರಥೊಳಗೆ ಕೂಡಿಸಿ ರಥೋತ್ಸವ ಮಾಡಿದ ದಿವಸ. ಅದಕ್ಕೆ ಇದು ದೊಡ್ಡ ಬದ್ರಿಕಾಶ್ರಮ, ಚಿಕ್ಕಬದ್ರಿ ಅಂತ ಹೇಳಿ ಇದಕ್ಕೆ ಅದ್ರ ಸಲುವಾಗಿ ರಾಮದೇವರು ಯಜ್ಞ ಮಾಡಿಸ್ತಾಳೆ. ಅದಕ್ಕೆ ಯಾರು ಭಗವಂತನ ದರ್ಶನ ಇದಾಗ್ತದೆ ಅವರಿಗೆ ಧನಧಾನ್ಯ ಆಯುರ್ವೇದ ಐಶ್ವರ್ಯ. ಎಷ್ಟನೇ ವರ್ಷ ಜಾತ್ರೆ ಏನು ಇದು? ಎಷ್ಟನೇ ವರ್ಷ ಜಾತ್ರೆ ಇದು? ನಾವು ಸ್ಥಾಪನಾ ಮಾಡಿದ್ದು 18ನೇ ವರ್ಷ. ಅದು ಮುಂದೆ 600 ವರ್ಷದ್ದು. ಜಯತೀರ್ಥರು ಮಾಡಿದ್ದು 600 ವರ್ಷದ್ದು. ಅದು 600 ವರ್ಷದ ಈ ಹನುಮಾನ ಮಹಿಮೆ ಏನಂದ್ರೆ ಮಹಿಮೆ